ದಿಸ್ ಇಸ್ ನಾಟ್ ಫೇರ್ ಜೆಂಡೆ, ನಾಟ್ ಅಟ್ ಆಲ್ ಫೇರ್. ನೀವು ಹಾಗೆ ಮಾತಾಡಬಾರ್ದು ಮೀರಾ ಮೇಡಮ್. ಯು ಆರ್ ಸೋ ಲಕ್ಕಿ. ನೀವು ಫೈಲ್ ಎಕ್ಸ್ಚೇಂಜ್ ಮಾಡಿರೋದು ಸರ್ಗೆ ಏನಾದರೂ ಗೊತ್ತಾಗಿದ್ದಿದ್ರೆ ನಿಮ್ಮ ಕೆಲಸ ಏನಾಗಿರೋದು ಯೋಚನೆ ಮಾಡಿ. ಸರ್ಗೂ ಗೊತ್ತಾಗಲಿಲ್ಲ, ಆ ಹುಡುಗಿಗೂ ಗೊತ್ತಾಗಲಿಲ್ಲ, ನೀವು ಬಚಾವ್. ಇನ್ನೊಂದು ಸಲ ಹೀಗೇನಾದರೂ ಆದರೆ ನಿಮ್ಮನ್ನು ದೇವರೇ ಕಾಪಾಡಬೇಕು. ಆಫೀಸಲ್ಲಿ CCTV ಇದೆ, ಮರ್ತೋಗ್ಬಿಟ್ರಾ? ಫಾಲೋ ಮಾಡ್ಕೊಂಡು ಬರ್ತೀಯಾ? ಝಂಡೆ ಏನಾಯ್ತು ಸರ್? ನಿಮ್ಮನ್ನ ಫ್ಯಾಕ್ಟ್ರಿಯಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾನೆ. ಬಿಡು ಅವನ್ನ, ಬಿಡು ಅವನ್ನ. ಯಾರು ನೀನು? ಯಾಕೆ ಫಾಲೋ ಮಾಡ್ತಿದ್ದೆ? ನಾನು ಇವ್ರನ್ನ ಫಾಲೋ ಮಾಡಿಲ್ಲ, ಅವ್ರನ್ನ. ಗನ್ನು ಬಾಯಿಗಿಡ್ತೀನಿ, ಸರಿಯಾಗಿ ಬಗ್ಳು. ಸರ್ ಅದೇ ಇವ್ರ ಜೊತೆ ಬಂದ್ರಲ್ಲ ಅನು, ನಾನು ಅವ್ರನ್ನ ಫಾಲೋ ಮಾಡಿದ್ದು. ಅವ್ರನ್ನ ಯಾಕೆ? ನಾನು ಅವ್ರನ್ನ ಮದುವೆ ಆಗೋ ಹುಡುಗ. ಗಿಳ್ಳು ಬೊಗಳಿದ್ಯೋ ತಲೆ ಚೂರ್ ಚೂರ್ ಆಗ್ಬಿಡುತ್ತೆ. ಇಲ್ಲ ಸರ್, ನಿಜವಾಗ್ಲು ಸರಿಗೂ ನಾನು ಯಾರು ಅಂದ್ರೆ ಗೊತ್ತು ಸರ್. ಅವತ್ತು ಮನೆಯಲ್ಲಿ ಸರ್, ಸರ್ ಅವತ್ತು ಅನ್ವರ್ ಮನೆಯಲ್ಲಿ ಯಾ ನೋಡಿದ್ರಾ? ಸರಿಗೂ ನಾನು ಯಾರು ಅಂದ್ರೆ ಗೊತ್ತು. ನಂದು ಮತ್ತೆ ಅನ್ನೋದು ಮದುವೆ ಮತ್ತೆ ಫಿಕ್ಸ್ ಆಯಿತು. ಅಂದರೆ ಮೊದಲು ಬೇಡ ಅಂದರು, ಆಮೇಲೆ ಒಪ್ಕೊಂಡ್ರು. ಯಾರು ಒಪ್ಕೊಂಡ್ರು? ಅದೇ ಅನು ಸಿರಿಮನೆ. Business ethics includes corporate governance, inside trading, social response. ಏನಾಯ್ತು? ಆರ್ಯ ಸರ್ಗೆ ಏನಾಯ್ತು? ಸರಿ ಹೋಯ್ತು. ಇಲ್ಲೂ ಆರ್ಯ ಸರ್ ಅಂದ್ರೆ ಹೆಂಗಮ್ಮ ತಾಯಿ? ಯಾಕೋ ತುಂಬಾನೇ ಹಚ್ಕೊಂಡಂಗಿದೆ. ಹಾಗೇನಿಲ್ವೇ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಓದ್ತಾ ಇದ್ದೆ ಅಲ್ವಾ, ಅವ್ರ ಒಳ್ಳೆತನ ನೋಡಿ ನೆನ್ಪಾಯ್ತು ಅಷ್ಟೇ. ಹುಷಾರಮ್ಮ, ಅವರೆಲ್ಲ ತುಂಬಾನೇ ದೊಡ್ಡವರು. ಆರ್ಯ ಸರ್ರು ಎಷ್ಟು ದೊಡ್ಡವರು, ಅವ್ರಷ್ಟೇ ಸಿಂಪಲ್ ಗೊತ್ತಾ. ಅವ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ನೋಡಿ ನನಗೆಷ್ಟು ಆಶ್ಚರ್ಯ ಆಗ್ತದೆ ಗೊತ್ತಾ. ಅವ್ರ ನಂಬಿಕೆ ಉಳಿಸ್ಕೊಳ್ಳೋಕೆ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ. ಆಮೇಲೆ ಅವ್ರು ನೋಡಕ್ ಎಷ್ಟು ಸ್ಟ್ರಿಕ್ಟೋ ಅಷ್ಟೇ ಒಳ್ಳೆ ವ್ಯಕ್ತಿ ಗೊತ್ತಾ. ಅವ್ರ ಒಳ್ಳೆತನ ಎಂಥವ್ರನ್ನ ಬೇಕಾದ್ರೂ ಕಟ್ಟಾಕ್ಬಿಡುತ್ತೆ. ಯಾಕೋ ಮೇಡಮು ಡೈರೆಕ್ಟ್ ಆಗಿ ನಕ್ಷತ್ರಕ್ಕೆ ಕೈ ಹಾಕ್ತಿರೋ ಹಂಗಿದೆ. ಕೈ ಹಾಕ್ತಿಲ್ಲ, ನಕ್ಷತ್ರನ ನೋಡಿಯೇ ಕಣ್ ತುಂಬಿಸ್ಕೊತಾ ಇದ್ದೀನಿ. ಸರಿ ಕೊಡು, ಉಳಿದಿದ್ದನ್ನ ನಾಳೆ ಕಾಪಿ ಮಾಡ್ಕೊ. ನೀನೇನೋ ಆರ್ಯ ಸರ್ ಗುಂಗಲ್ಲಿ ಕಾಲೇಜ್ನೇ ಮರ್ತ್ಬಿಟ್ಟಿದ್ಯಾ, ಆದ್ರೆ ನಾವು ನಿನ್ನ ದಿನ ನೆನ್ಸ್ಕೊಂತಿರ್ತೀವಿ ಅನ್ನೋ.
ಒಂದಿನ ನಿಮ್ಮ ಆಫೀಸಿಗೆ ಬರ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೂಪರ್, ಬನ್ನಿ, ಮಜಾ ಇರುತ್ತೆ. ಅಯ್ಯಯ್ಯೋ ಅನು, ಒಲೆ ಮೇಲೆ ಪಾತ್ರೆ ಇಟ್ಬಿಟ್ರೆ ತಾನಾಗೆ ಆಗಲ್ಲ ಪಾಯಸ. ಮುಂದೆ ನಿಂತ್ಕೊಂಡು ಮಾಡ್ಬೇಕು. ಹಾ ಅಮ್ಮ, ನೋಡ್ಕೋತೀನಿ. ಅಮ್ಮ, ಏಲಕ್ಕಿ ಎಲ್ಲಿಟ್ಟಿದ್ಯಾ? ಅಲ್ಲಿ ಹಸಿರು ಡಬ್ಬದಲ್ಲಿದೆ ನೋಡಮ್ಮ. ಅಮ್ಮ, ಏಲಕ್ಕಿ ಎಷ್ಟು ಹಾಕ್ಬೇಕು? ಯಾಲಕ್ಕಿ ನಿಮ್ಮಪ್ಪ ಇದ್ದಾಗೆ ಇದ್ರೂ ಇಲ್ದಂಗೆ ಇರ್ಬೇಕು. ಒಂದೆರಡು ಹಾಕು ಸಾಕು. ಸಕ್ಕರೆ ನಾನಿದ್ದಂಗೆ ಒಂದಿಡಿ ಹೆಚ್ಚಾಗೆ ಹಾಕು. ಮತ್ತೆ ನಾನು? ನೀನು ದ್ರಾಕ್ಷಿ ಬಂಗಾರ, ಸಖತ್ ರುಚಿ. ಅಮ್ಮ, ಟೇಸ್ಟ್ ಮಾಡಿ ನೋಡು ಹೇಗಿದೆ ಅಂತ. ಅನು, ನಿಮ್ಮ ಆರ್ಯವರ್ಧನ್ ಸರ್ ಸೇರ್ಕೊಂಡಿದ್ದಾರಲ್ಲೇ, ಸಖತ್ ಗತ್ತಾಗಿದೆ. ನೀನು ಅವ್ರಿಗೋಸ್ಕರ ಇಷ್ಟೊಂದು ಅಭಿಮಾನದಿಂದ ಮಾಡ್ಕೊಂಡು ತಗೊಂಡೋಗಿ ಕೊಡ್ತಾ ಇರುವಾಗ ಅವ್ರಿಗಿಷ್ಟ ಆಗೇ ಆಗುತ್ತೆ. ನೋಡು, ಕೊಡುವಾಗ ಸ್ವಲ್ಪ ಜಾಸ್ತಿನೇ ಕೊಡು. ಅಯ್ಯೋ ಅಮ್ಮ, ಬೇಡ. ಅವ್ರು ತುಂಬಾ ಹೆಲ್ತ್ ಕಾನ್ಶಿಯಸ್, ಹುಷಾರ್ ತಪ್ಪಬಾರ್ದು ಅಂತ ಮಾತ್ರೆ ತಗೋತಾ ಇರ್ತಾರೆ. ಅನು, ನೀನ್ ತಗೊಂಡೋಗೋ ಪಾಯಸನ ಅವ್ರು ತಿಂತಾರೆ ಅಂತೀಯ? ಖಂಡಿತ ತಿಂದೇ ತಿಂತಾರೆ ಅಪ್ಪ. ಸರ್ ಅವ್ರ ಫ್ಯಾಕ್ಟ್ರಿಲಿ ನೆನೆ ಒಬ್ಬ ವರ್ಕರ್ಗೆ ಅವ್ರ ಕೈಯಾರೆ ಊಟ ಮಾಡಿಸಿದ್ರು ಅಪ್ಪ. ಅದನ್ನ ನೋಡಿದ್ಮೇಲಂತೂ ಅವ್ರ ಮೇಲೆ ನನಗೆ ಇನ್ನೂ ಗೌರವ ಜಾಸ್ತಿ ಆಯ್ತು. ಖಂಡಿತ ತಿಂದೇ ತಿಂತಾರೆ. ತಿಂದೇ ತಿಂತಾರೆ ಅಂತ ಇಲ್ಲೇ ನಿಂತಿರೋ, ಪಾಯಸ ತಳ ಹಿಡಿಯುತ್ತೆ. ಅಯ್ಯೋ ರೀ ಸುಬ್ಬು, ಶರ್ಟ್ನ ಹಿಡ್ಕೊಳ್ಳೋದು ಮಾತ್ರ ಅಲ್ಲ, ಹಾಕೋಬೇಕು. ಹಾಕೊಳ್ಳಿ. ಹೌದಲ್ವಾ? ಅಯ್ಯಯ್ಯೋ ಅನು, ಪಾಯಸ ಆದ್ಮೇಲೆ ನಿಮ್ಮ ಅಪ್ಪನ ಕೊಟ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ತಗೊಂಡೋಗಮ್ಮ. ಫ್ರಿಜ್ಜಲ್ಲಿ ಇಡಕ್ಕಾಗಲ್ಲ, ಮತ್ತೆ ಕೆಟ್ಟ ಕೂತಿದೆ. ಆರ್ಯ ಸರ್ ರಿಪೇರಿ ಮಾಡಿದ್ಮೇಲೂ ನೀರು ಸೋರ್ತೈತೆ ನೋಡು. ಹೌದಾ? ರಿಪೇರಿ ಮಾಡಿಸ್ಬಿಡ್ಲಾ? ನಿಜವಾಗ್ಲೂ? ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಪುಷ್ಪ. ಒಂದ್ ವಾರದಲ್ಲಿ ರಿಪೇರಿ ಮಾಡಿಸ್ಬಿಡ್ತೀನಿ. ಅಡ್ಜಸ್ಟಾ? ಅಪ್ಪ, ರಜನಿ ಮನೆ ಫ್ರಿಜ್ಜಲ್ಲಿ ಅದಿಡಿ ಇದಿಡಿ ಅಂತ ಮಾತ್ರ ಹೇಳ್ಬೇಡಿ. ಅವಳು ಅನ್ಸೋದನ್ನ ಕೇಳಕ್ಕಾಗಲ್ಲ. ಅಮ್ಮ, ಯೋಚನೆ ಮಾಡ್ಬೇಡ, ಹೊಸ ಫ್ರಿಜ್ ತಗೊಳ್ಳೋಣ. ಹೊಸ ಫ್ರಿಜ್ ತಗೊಳ್ಳೋಣ ಅನ್ಬಿಟ್ರೆ ಬಂದ್ಬಿಡತ್ತಾ? ಬರುತ್ತೆ, ಆದ್ರೆ ಈ ತಿಂಗಳು ಸಂಬಳ ಬಂದ್ಮೇಲೆ. ಸರಿನಾ?